ಓಕೆ ಸರ್ ಅಂತ ಹೇಳಿದ್ವಿ. ಪೇಮೆಂಟ್ ಎಷ್ಟು ಅಂತ ಹೇಳಿದ್ರೆ ನಾವು ಒಂದು ಇನಿಷಿಯಲ್ ಪೇಮೆಂಟ್ ಹೇಳಿದ್ವಿ. ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ನನಗೆ ಶಾಕು. ವಿತಿನ್ 2 ನಿಮಿಷ ಆಗಿದೆ, ಮಾತಾಡಿದೆ, ಅಷ್ಟು ಬೇಗ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟು. ಸ್ವಲ್ಪ ಅಮೌಂಟ್ ಸ್ವಲ್ಪ ದೊಡ್ಡದಾಗಿತ್ತು. ಮಾಡಿ ಅರ್ಧ ಗಂಟೆ ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಅವರು. ನಾನು ಯಾರಂತ ಗೊತ್ತಾಯ್ತಾ ನಿಮಗೆ? ಇಲ್ಲ ಸರ್ ಗೊತ್ತಾಗಿಲ್ಲ. 6 ಮಂತ್ ಬ್ಯಾಕ್ ಇವಾಗ ನಿಮ್ಗೆ ಯಾವ ಕೇಸ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಆ ಗರ್ಲ್ ಫ್ರೆಂಡ್ ಮತ್ತೆ ನಾನು ತಾಜ್ ವೆಸ್ಟ್ ಎಂಡಲ್ಲಿ ಇರಬೇಕಾದ್ರೆ ನನ್ನ ಫೋಟೋನ ತೆಗೆದು ನನ್ನ ಹೆಂಡತಿ ಕಳಿಸಿದ್ದೀರಾ ನೀವು, ನೆನಪಿದ್ಯಾ ನಿಮಗೆ ಅಂದ್ರೆ ನನಗೆ. ಸರ್ ಹಂಗಂದ್ರೆ ಅವ್ರಿಗೆ ನೀವು ಗೊತ್ತು? ಕೇಸು ನೋಡಿ ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ. ಅದು ಹೌದು. ಯಾಕೆಂದ್ರೆ ಈ ಪ್ರೊಸೆಸ್ಗಿಂತ ಮುಂಚೆ ಒಂದು 9 ಮಂತ್ ಬ್ಯಾಕ್ ನಮ್ಗೆ ಇನ್ನೊಂದು ಫೋನ್ ಬರುತ್ತೆ. ನನಗೆ ಗಂಡ ಡೆಲ್ಲಿಯಿಂದ ಹೊರಟಿದ್ದಾನೆ, ಏರ್ಪೋರ್ಟ್ ಹೋಗಿದ್ದಾನೆ, ಏರ್ಪೋರ್ಟಿಂದ ಅವನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಅವನು ಸ್ಟೇ ಆಗ್ತಾನೆ. ಆ ಸ್ಟೇ ಆದಾಗ ಅವನಿಗೊಂದು ಗರ್ಲ್ ಫ್ರೆಂಡ್ ಇದ್ದಾಳೆ, ಅವನ ಜೊತೆಯಲ್ಲಿ ಅವನು ಖಂಡಿತ ಇರ್ತಾನೆ. ಅವಳು ಯಾರು ಅಂತ ನನಗೆ ಬೇಕು, ಬಟ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಿದೆ, ಬಟ್ ಅವಳು ಯಾರು ಅಂತ ಆ ಫೋಟೋ ನನಗೆ ಬೇಕು ಅಂತ ಒಂದು 9 ಮಂತ್ ಬ್ಯಾಕ್ ಒಂದು ಫೋನ್ ಕಾಲ್ ಬಂದಿರುತ್ತೆ. ನಾವೇನು ಮಾಡ್ತೇವೆ, ಏರ್ಪೋರ್ಟ್ ಅಂದರೆ ನಿಯರ್ ಹೋಟೆಲ್ ಅಂತ ಹೇಳಿದ್ರೆ ಒಂದು ಹೋಟೆಲ್ ಇದೆ, ತಾಜ್ ವೆಸ್ಟ್ ಎಂಡ್. ಅಲ್ಲಿ ಬೆಳಗ್ಗೆ 5 ಗಂಟೆ ನಾವು ರೀಚ್ ಆಗಿರ್ತೇವೆ, ನಾನು ನನ್ನ ಟೀಮ್. ಏನೋ ಒಂದು ಕನ್ವಿನ್ಸ್ ಮಾಡಿ ಅಲ್ಲಿ ನಾವು ಕುಂತಿರ್ತೇವೆ. 5 ಗಂಟೆ 6 ಗಂಟೆ 7 ಗಂಟೆ ಕೇಳ್ತಾರೆ ನಮ್ಗೆ ರಿಸೆಪ್ಷನ್ ಬಂದು, ಏನು ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಏನೋ ಒಂದು ಇದು ಮಾಡ್ತೇವೆ. 8 ಗಂಟೆ ಆಗ್ತಾ ಬರುತ್ತೆ. ನಾವು ತಿಳ್ಕೊಂಡು ಈ ಹೋಟ್ಲ್ ಇಲ್ಲ, ಮೋಸ್ಟ್ಲಿ ಬೇರೆ ಹೋಟ್ಲ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಹೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಲಾಬಿಲಿ ಬರ್ತಾರೆ ಹುಡುಗ ಆ ಗರ್ಲ್ ಫ್ರೆಂಡ್ ಇಬ್ಬರು ಲಾಬಿಲಿ ಬರ್ತಾರೆ. ನಮ್ಗೆ ಮೇನ್ ಪಾರ್ಟಿ ಸಿಕ್ಕಿದೆ. ನಾವು ಅದನ್ನು ಫೋಟೋ ಕ್ಯಾಪ್ಚರ್ ಮಾಡ್ತೇವೆ, ಯಾಕೆಂದರೆ ಅವ್ರು ಪೇಮೆಂಟ್ ಮಾಡಿದ್ದಾರೆ ನಮಗೆ. ಫೋಟೋ ಕ್ಯಾಪ್ಚರ್ ಮಾಡ್ತೇವೆ. ಫೋಟೋ ಕ್ಯಾಪ್ಚರ್ ಮಾಡಿ ಅವ್ರ ಹೆಂಡತಿ ಕಳಿಸಿರೋದು ನಾವು. ಯಾವುದೋ ಒಂದು ಮೂಮೆಂಟಲ್ಲಿ ಏನಾಗಿದೆ, ಆ ಹೆಂಡತಿ ಇವನ ಹತ್ರ ಡಿಸ್ಕಷನ್ ಮಾಡಿ ರಾಜಧಾನಿಯವರೇ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಕೇಸು ಈ 20ನೇ ತಾರೀಕು ಮತ್ತು 31ನೇ ತಾರೀಕು ಅವಳು ಗರ್ಲ್ ಫ್ರೆಂಡ್ದು ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಯಾಕೆ ಕೊಟ್ಟರು ಅಂದರೆ, ಅವ್ರ ಹೆಂಡತಿ ಕೊಟ್ಟಿದ್ದ ಕೆಲಸ ನಾವು ಹಾನೆಸ್ಟಾಗಿ ಮಾಡಿದ್ದೇವೆ. ಆ ಉದ್ದೇಶಕವಾಗಿ ಈ ಕೇಸನ್ನು ನೀವೇ ಮಾಡಿ ಅಂತ ಹೇಳಿ ಅವನು ತಗಲಾಕೊಂಡ್ರು ಪರವಾಗಿಲ್ಲ, ಅವ್ನು ನಮ್ಗೆ ಕೇಸ್ ಕೊಟ್ಟಿದ್ದ. ಎಷ್ಟು ಡಾಟ್ಸ್ ಹಂಗೆ ಕನೆಕ್ಟ್ ಆಗಿದೆ ನೋಡಿ. 9 ಮಂತ್ಸ್ ಬ್ಯಾಕ್ ಈ ತರ ಆಗಿರೋದು, ಮತ್ತೆ ಅವರೇ ನಿಮ್ಗೆ ಇವಾಗ ಗರ್ಲ್ ಫ್ರೆಂಡ್ ನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೊಟ್ಟಿರೋದು. ಸೊ ಆಮೇಲೆ ಏನಾಯ್ತು? ಇನ್ವೆಸ್ಟಿಗೇಷನ್ ಮಾಡಿ ಅವತ್ತು ಟೋಟಲ್ ಆಗಿ ಒಂದು ದಿನ 24 ಅವರ್ಸ್ ನಮ್ಮ ಹುಡುಗ ಅಲ್ಲೇ ಇರ್ತಾನೆ. ಅವಳು ಎಲ್ಲ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾವ್ಯಾವ ರೆಸ್ಟೋರೆಂಟ್ ಹೋಗ್ತಾಳೆ, ಯಾರ್ಯಾರು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಬರ್ತಾಳೆ, ಪ್ರತಿಯೊಂದು ಫೋಟೋಸ್ ವಿಡಿಯೋಸ್ ತೊಗೊಂಡಿರ್ತೇವೆ. ನೆಕ್ಸ್ಟ್ ಅವಳದು 31ಗೂ ಕೂಡ ನಾವು ಫುಲ್ ಇನ್ಫಾರ್ಮೇಷನ್ ಮಾಡಿರ್ತೇವೆ. ಬಟ್ ಅವಳು ಹಾನೆಸ್ಟ್ ಆಗಿರ್ತಾಳೆ. ಬಟ್ ಅವನಿಗೆ ಹೇಳಿರ್ತಾನೆ, ಅವನು ನನಗೆ ಆಲ್ರೆಡಿ ಮದುವೆ ಆಗಿದೆ, ನನ್ನ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಎಲ್ಲನೂ ಹೇಳಿರ್ತಾನೆ. ಬಟ್ ಅವ್ರ ಪರ್ಸನಲ್ ಮ್ಯಾಟರ್, ಅದು ನಮ್ಮನ್ನ ಇಂಟರ್ಫಿಯರ್ ಆಗಲ್ಲ. ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅವರು ಅಷ್ಟು ನಾವು ಅದನ್ನು ಕ್ಲಿಯರಾಗಿ ಮಾಡಿಕೊಟ್ಟಿದ್ದೇವೆ. ಸೊ ಈ ಥರ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದು. ಆಮೇಲೆ ಅದು ಇನ್ವೆಸ್ಟಿಗೇಟ್ ಮಾಡಿದ್ರ ಹುಡುಗಿನ 2 ಡೇಸ್ ಮಾಡಿದ್ದೇವೆ. ಫುಲ್ ಲಾಯಲ್ ಆಗಿದ್ರು. ಲಾಯಲ್ ರಿಪೋರ್ಟ್ ಇದೆ, ಏನು ಕ್ಲೀನ್ ರಿಪೋರ್ಟ್ ಇದೆ, ಏನು ಸಮಸ್ಯೆ ಇರಲಿಲ್ಲ. ಅದು ಗರ್ಲ್ ಫ್ರೆಂಡ್ ಮತ್ತೆ ಹೆಂಡತಿ ಅವ್ರ 3 ಜನ ಒಟ್ಟಿಗೆ ಇದ್ದಾರೆ ಅಂತ ಆಯ್ತು. ಹಂಗಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಏನಂತ ಹೇಳಿದ್ರೆ, ಹೆಂಡತಿಗೂ ವಿಚಾರ ಗೊತ್ತಿದೆ, ಗರ್ಲ್ ಫ್ರೆಂಡ್ಗೂ ವಿಚಾರ ಗೊತ್ತಿದೆ. ಅವನಿಗೆ ಮದುವೆ ಆಗಿದ ವಿಚಾರ ಗರ್ಲ್ ಫ್ರೆಂಡಿಗೂ ಗೊತ್ತಿದೆ, ಹೆಂಡತಿಗೂ ಇವನಿಗೆ ಗರ್ಲ್ ಫ್ರೆಂಡ್ ವಿಚಾರ ಗೊತ್ತಿದೆ. ಸೊ ಈ ರಿಲೇಟಿವ್ ಅಲ್ಲೇ ಅಂದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲೇ ನಿಮ್ಗೆ ಚಾಲೆಂಜ್ ಮಾಡಿದಂತ ಕೇಸ್ ಯಾವುದು ಸರ್? ಅದರಲ್ಲಿ ಇನ್ನೊಂದು ಕೇಸ್ ಬರುತ್ತೆ. ಪರ್ಸನ್ ಬಂದ್ಬಿಟ್ಟು ಬ್ರಾಹ್ಮಣ್ಸ್ ಫ್ಯಾಮಿಲಿ, ಸಿರ್ಸಿ ಅವರು ಮನೆ ಸೇರಿಸಿ ಮಗನಿಗೆ ಮದುವೆ ಮಾಡಿಸಿರ್ತಾರೆ. ಮದುವೆ ಮಾಡಿಸಿದ್ಮೇಲೆ ಸೊಸೆ, ಮಗ, ಅತ್ತೆ, ಮಾವ ಎಲ್ಲ ಚೆನ್ನಾಗಿರ್ತಾರೆ. ಒಂದು ಹೆಣ್ಣು ಪಾಪ ಹುಟ್ಟುತ್ತೆ. ಈ ಹುಡುಗ ಬೆಂಗಳೂರಲ್ಲಿ ಇರ್ತಾನೆ, CA ಏನೋ ಆಗಿರ್ತಾನೆ, ಅವನು ಕೆಲಸ ಮಾಡಿಕೊಟ್ಟಿರ್ತಾನೆ. ಹೆಣ್ಣು ಪಾಪ ಹುಟ್ಟಿದ ಮೇಲೂ ಇವನು ಹೋಗಲ್ಲ ಮನೆಗೆ, ಅವ್ರ ಮನೆಗೆ. ಸಿರ್ಸಿ ಇವನು ಹೋಗಲ್ಲ. ಆವಾಗ ಏನಾಗುತ್ತೆ, ಅವರಿಗೆ ಡೌಟ್ ಬರುತ್ತೆ, ಯಾಕೆ ಬರ್ತಾ ಇಲ್ಲ ಇವನು ಅಂತ. ತುಂಬ ಫೋನ್ ಕಾಲ್ ಮಾಡ್ತಾರೆ, ಕೇಳಿದ್ರೆ ಬರ್ತೇನೆ, ಕೆಲಸ ಬಿಸಿ ಈ ಥರ ಎಲ್ಲ ಹೇಳ್ತಾ ಇರ್ತಾನೆ. ಅವ್ನ ಮನೆಗೆ ಹೋಗಿರಲ್ಲ. ಈ ಪ್ರಾಬ್ಲಮ್ಸಲ್ಲಿ ಏನಾಗುತ್ತೆ ಅಂದರೆ, ಅವರು ಹುಡ್ಕೊಂಡು ಬರ್ತಾರೆ. ಸುಮಾರು ಡಿಟೆಕ್ಟಿವ್ಸ್ಗೆ ಕವರ್ ಮಾಡ್ತಾರೆ. ಕೆಲವರು ಪಾಪ ಕೆಲಸ ಮಾಡಿಕೊಡಲ್ಲ ಅವ್ರದ್ದು. ಕೊನೆಗೆ ನಮ್ಮ ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದುಬಿಟ್ಟು ಈ ಥರ ಹೇಳ್ಕೊಡ್ತಾರೆ, ಈ ಥರ ಆಗಿದೆ, ನಾವು ಬ್ರಾಹ್ಮಣ್ಸ್ ಫ್ಯಾಮಿಲಿಯವರು, ಬೇರೆ ಎಲ್ಲೂ ನಾವು ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಬಟ್ ಸಮಸ್ಯೆ ತುಂಬ ಮಿತಿ ಮೀರಿ ಹೋಗಿದೆ. ಈಗ ಮಗು ಹುಟ್ಟಿ 2 ತಿಂಗಳಾದರೂ 3 ತಿಂಗಳಾದರೂ ಅವ್ನು ಬರ್ತಾ ಇಲ್ಲ. ಸೊ ಅಂತ ಹೇಳಿದ್ಮೇಲೆ ಏನಾಗುತ್ತೆ ಅಂದರೆ, ಸರಿ ಅಂತ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೇವೆ. ಅವ್ನು ಕೊಟ್ಟಿದ್ದ ಅಡ್ರೆಸ್ಸು ಬೇರೆ, ಅವನು ಇರೋದು ಅಡ್ರೆಸ್ ಕೂಡ ಬೇರೆ ಇದೆ. ಸರಿ ಅಂತ ಏನು ಮಾಡ್ತೇವೆ, ಟೆಕ್ನಿಕಲ್ ಹೆಲ್ಪ್ ತೊಗೊಂಡು ಅವನು ಮನೆ ಎಲ್ಲಿ ಅಂತ ನಾವು ಹುಡುಕ್ತೇವೆ. ಮನೆ ಹುಡುಕಿದ ಮೇಲೆ ಅವನ ಮನೆ ಸಿಗತ್ತೆ. ಅವನೇನು ಮಾಡಿದ್ದಾನೆ, ಆ ಮನೆಯಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾನೆ, ಚಿಕ್ಕದ ಆಫೀಸ್ ಮಾಡ್ಕೊಂಡಿದ್ದಾನೆ. ಆ ಆಫೀಸಲ್ಲಿ ಬೇರೆ ಒಂದು ಲೇಡೀಸ್ನ ಅವನು ಅಲ್ಲಿ ಕೆಲಸಕ್ಕೆ ಇಟ್ಟಿದ್ದಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ಅವಳಿಗೆ ಇಟ್ಕೊಂಡಿದ್ದಾನೆ.
ಆ ರಿಲೇಷನ್ಶಿಪ್ಪಲ್ಲಿ ಅವ್ರು ಇದ್ದಾರೆ, ವಿಚಾರ ನಮ್ಗೆ ಗೊತ್ತಾಗುತ್ತೆ. ಅವರಿಗೆ ಹೆಂಡತಿ ನಾವು ಹೇಳಿಕ್ಕೆ ಹೋಗಲ್ಲ, ಪ್ರಾಬ್ಲಮ್ಸ್ ಆಗತ್ತೆ ಅಂತ ಹೇಳಿ ತಂದೆ ತಾಯಿನ ಕರೆಸ್ತೇವೆ. ಹೀಗಾಗಿದೆ, ನಿಮ್ಮ ಮಗ ಇಲ್ಲಿ ಬೇರೆ ಒಂದು ಮದುವೆ ಆಗಿದ ಥರನೇ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಂಡಿದ್ದಾನೆ, ಅದಕ್ಕಾಗಿ ಅವನು ಅವಾಯ್ಡ್ ಮಾಡ್ತಾರೆ, ಅಲ್ಲಿ ಬರಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ಅವ್ರಿಗೆ ತುಂಬ ಬೇಜಾರಾಯಿತು. ಏನು ಮಾಡುವ ಸರ್ ಇದನ್ನು, ಹೇಗೆ ಮಾಡಿಬಿಟ್ಟು ಸರಿ ಮಾಡಬೇಕು? ಅಲ್ಲಿ ಹೆಂಡತಿ ಗೊತ್ತಾಗ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ, ಮುಂದೆ ನೀವು ಜೀವನನೂ ಹಾಳಾಗ್ಬಿಡುತ್ತೆ. ಈ ಥರ ಒಂದು ಸಿಚುವೇಷನಲ್ಲಿ ಬಂದಾಗ ಒಂದು 2 ಡೇಸ್ ಇದ್ರ ಬಗ್ಗೆ ಹೋಮ್ವರ್ಕ್ ಮಾಡಿದ್ವಿ ನಾವು. ನಾನು ಅವ್ರಿಗೆ ಒಂದು ಪ್ಲ್ಯಾನ್ ಕೊಟ್ಟೆ, ಏನಂತ ಹೇಳಿದ್ರೆ, ಈ ಇನ್ವೆಸ್ಟಿಗೇಷನ್ನು ನೀವು ಮಾಡಿದಂತ ಗೊತ್ತಾಗಬಾರ್ದು, ಅವ್ರ ಹೆಂಡತಿ ಮಾಡಿದಂತನೂ ಗೊತ್ತಾಗಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೊಂದು ಏಜ್ ಇದೆ, ನಾಳೆ ನಿಮ್ಗೆ ವಯಸ್ಸಾಗತ್ತೆ, ಜೀವನ ಇಷ್ಟಕ್ಕೆ ಮುಗಿಯಲ್ಲ. ಆ ಮಗ ಏನು ಮಾಡ್ತಾನೆ, ನಿಮ್ಮ ವಯಸ್ಸಾದಾಗ ಪ್ರತಿದಿನ ಅದನ್ನು ಕೇಳ್ತಾ ಇರ್ತಾನೆ, ನೀವು ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀರಾ ನನ್ನ ಬಗ್ಗೆ, ನೀವು ಹಾಗೆ ಮಾಡಿದ್ದೀರಾ ಹೀಗೆ ಮಾಡಿದ್ರ ಅಂತ ಪ್ರತಿದಿನ ನಿಮಗೆ ಏನಾಗುತ್ತೆ ಕಾಡ್ತಾ ಇರ್ತಾನೆ, ಅವನು ನಿಮಗೆ ತೊಂದರೆ ಕೊಡ್ತಾ ಇರ್ತಾನೆ. ಆವಾಗ ಏನು ಮಾಡುವ, ಈ ಇನ್ವೆಸ್ಟಿಗೇಷನ್ನು ಯಾರು ಮಾಡಿದೆ ಅಂತ ಗೊತ್ತಾಗಬಾರ್ದು, ಆದರೆ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಹುಡುಗಿ ಏನಿದ್ದಾಳೆ ಅವಳ ಬಗ್ಗೆ, ಅಂದರೆ ಹೆಂಗ್ಸು ಅವರು ರೂಮಲ್ಲಿದ್ದಾರಲ್ಲ, ಅವಳ ಬಗ್ಗೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದಾಗ ಅವಳಿಗೂ ಮದುವೆ ಆಗಿದೆ, ಅವಳು ಮನೆಯವ್ರೇನೋ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಮನೆ ಥರ ಮಾಡ್ಕೊಂಡು ಇದ್ದಾರೆ. ಅವಳೇನು ಮಾಡ್ತಾಳೆ, ಕರೆಕ್ಟಾಗಿ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಬೆಳಗ್ಗೆ 8 ಗಂಟೆಗೆ ಬರ್ತಾಳೆ, ಇಲ್ಲಿರ್ತಾಳೆ 6 ಗಂಟೆ 6:30 ತನಕ ಮತ್ತೆ ರಿಟರ್ನ್ ಹೋಗಿರ್ತಾಳೆ. ಸೊ ಇದು ಇವ್ರದ್ದು ದಿನಚರಿ ಈ ಥರ ಇದೆ. ಇಲ್ಲಿ ಬ್ರೇಕ್ ಮಾಡಬೇಕಲ್ಲ, ಯಾವ ಥರ ಪ್ಲ್ಯಾನ್ ಮಾಡೋದು ಅಂತ ಹೇಳ್ಕೊಂಡು ಏನು ಮಾಡಿದ್ವಿ, ಫಸ್ಟ್ ಆ ಮನೆಗೆ ಒಂದು ಎಂಟ್ರಿ ಕೊಟ್ವಿ. ಆಮೇಲೆ ನಮ್ಮದು ಟೀಮು ಮತ್ತು ನಮ್ಮದು ಮಹಿಳಾ ಸಂಘದವರು ಒಂದು ಇಬ್ಬರಿದ್ದಾರೆ, ಅವರೆಲ್ಲ ಬಂದು ಟೀಮ್ ಎಂಟ್ರಿ ಕೊಟ್ಟಾಗ ಏನಾಯಿತು, ಅವರಿಗೆಲ್ಲ ಶಾಕ್ ಆಗೋಯ್ತು. ಈ ಮನೆಯಲ್ಲಿ ನೀವು ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಇದೆ. ಮಹಿಳಾ ಸಂಘದವ್ರು ಬಂದಿದ್ರು ಅವರು, ಅದಕ್ಕೋಸ್ಕರ ಹೌದೋ ಇಲ್ಲೋ ಒಂದು ಚೆಕ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು. ನೀನು ಯಾರಮ್ಮ ಅಂತ ಕೇಳಿದ್ವಿ, ಅವಳು ಅಡ್ರೆಸ್ ಸರಿಯಾಗಿ ಕೊಡಲಿಲ್ಲ. ನೀನು ಯಾರಪ್ಪ ಅಂತ ಕೇಳಿದಾಗ ಅವಳಿಬ್ಬರು ಅಡ್ರೆಸ್ ಸರಿಯಾಗಿ ಕೊಟ್ಟಿಲ್ಲ. ಆವಾಗೇನಾಯಿತು, ನಮ್ಗೆ ಗೊತ್ತಾಗೋಯ್ತು ಇವರಿಬ್ಬರು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ನಮ್ಗೆ ಅರ್ಥ ಆಯಿತು. ಆವಾಗ ನಾವೇನು ಮಾಡಿದ್ವಿ, ನೋಡಪ್ಪ ಈ ಥರ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇರೋದು ನಿಮ್ಗೆ ಕರೆಕ್ಟ್ ಅನಿಸುತ್ತೆ, ಆದರೆ ನೋಡಿದವರಿಗೆಲ್ಲ ಸರಿ ಅನಿಸಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ತಂದೆ ತಾಯಿ ನಂಬರ್ ಕೊಡು ಅಂತ ಹೇಳಿ ಅವ್ರ ತಂದೆ ತಾಯಿ ನಂಬರ್ ತೊಗೊಂಡು, ಬಟ್ ಅವ್ರು ಬೆಂಗಳೂರಲ್ಲಿ ಬಂದಿದ್ದರು ಫಸ್ಟೇ, ಅವ್ರನ್ನ ಅಲ್ಲಿ ಕರೆಸಿ ಅವರಿಗೆಲ್ಲ ಸ್ವಲ್ಪ ಕ್ಲಿಯರಾಗಿ ಹೇಳಿಬಿಟ್ಟು ಇದೆಲ್ಲ ಮಾಡೋದು ಸರಿ ಅಲ್ಲಪ್ಪ ಅಂತ ಹೇಳಿಬಿಟ್ಟು ಅಲ್ಲಿಂದ ಅವನ ಮನೆ ಖಾಲಿ ಮಾಡಿಸಿ ಅವ್ರನ್ನ ಮತ್ತು ತಂದೆ ತಾಯಿ ಮತ್ತು ಆ ಹುಡುಗನ್ನ ಊರಿಗೆ ಕಳಿಸಾಯ್ತು. ಆಮೇಲೆ ಇವಳು ಕೂಡ ಹೇಳಿದ್ರು, ನೋಡಮ್ಮ ಇದೆಲ್ಲ ವಿಚಾರ ನಮಗೂ ಗೊತ್ತಿದೆ, ನಿನಗೂ ಮದುವೆ ಆಗಿದೆ, ನಿನಗೂ ಒಂದು ಸಂಸಾರ ಅಂತ ಇದೆ, ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ನಿನ್ನ ಗಂಡ ನೋಡಿದ್ರೆ ನಾಳೆ ನಿನ್ನ ಜೀವನ ಏನಾಗಬೇಡ, ಹಾಗಾಗಿ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡು, ಇದನ್ನು ನಿಲ್ಲಿಸ್ಬಿಡು, ಇದನ್ನು ಮುಂದೆ ಕಂಟಿನ್ಯೂ ಮಾಡಬೇಡ ಅಂತ ಹೇಳಿ ಅವಳಿಗೂ ಕೂಡ ತಿಳುವಳಿಕೆ ಮಾಡಿಸಿ ಅವಳಿಗೆ ಕೂಡ ಅವಳ ಮನೆಗೆ ಕಳಿಸಿದ್ದೇವೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಆಗ್ತದೆ. ಬಟ್ ಈ ಎಲ್ಲ ಪ್ರಾಸೆಸ್ಸು ಸರ್ ಎಷ್ಟು ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಅಂದರೆ ಎಲ್ಲ ನೀವು ಹೇಳಿದ್ದೆದ್ರಲ್ಲೂ ಕೂಡ ಅಷ್ಟು ಹಾನೆಸ್ಟ್ ಇನ್ವೆಸ್ಟಿಗೇಷನೇ ಮಾಡ್ಕೊಂಡು ಬಂದಿದ್ದೀರಾ. ಅಂದರೆ ಎಲ್ಲೂ ಆಪೋಸಿಟ್ ಇರೋರಿಗೆ ಡೌಟ್ ಬಂದಿಲ್ಲ. ಈ ಪ್ರಾಸೆಸ್ ಎಲ್ಲ ನಿಮಗೆ ಎಷ್ಟು ಟೈಮ್ ಹಿಡಿತು ಸರ್? ಅಂದರೆ ಈ ಥರ್ಡ್ ಕೇಸಲ್ಲಿ ಮೋರ್ ದೆನ್ 1 ತಿಂಗಳು ಟೈಮ್ ಹಿಡಿತು. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ ನಾವು ಮಾತಾಡ್ತಿರೋದು ಎಲ್ಲನೂ ಕೂಡ 2 ಮಂತ್ಸ್ 1 ಮಂತ್ ಹಿಡಿದಿದೆ. ಹೌದು, 2 ಮಂತ್ಸ್ 1 ಮಂತ್. ಸೊ ಈ ಒಂದು ಕೇಸ್ ಮಾಡಬೇಕಾದ್ರೂ ಟೀಮ್ನ ನೀವು ಅದೇ ರೀತಿ ರೆಡಿ ಮಾಡ್ತೀರಾ? ಸೇಮ್ ಹ್ಯಾಂಡಲ್ ಮಾಡ್ತೀವಿ. ಅಂದರೆ 4 ಅವರ್ಸ್ಗೂ ಕೂಡ ಚೇಂಜ್ ಆಗೋ ಥರ ಇಲ್ಲಿ ಸರ್ವೆಲೆನ್ಸ್ಗೆ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಬಂದಿರತ್ತೆ. ಅವಳಿಗೆ ಮನೆ ಗಂಡ ಯಾರು, ಇವರು ಫ್ಯಾಮಿಲಿ ಏನು ಸಮಸ್ಯೆ ಆಗಿದೆ, ಇಲ್ಲಿ ಯಾವ ತರ ನಾವು ಕವರ್ ಮಾಡಿದ್ರೆ ಇದನ್ನೆಲ್ಲ ಸರಿ ಮಾಡಬಹುದು ಅಂತ ನಾವು ಯೋಚನೆ ಮಾಡ್ತೇವೆ. ಅದನ್ನ ಆಲ್ಮೋಸ್ಟ್ ಸರಿ ಮಾಡಿಕೊಟ್ಟಿದ್ದೇವೆ. ನನ್ಗೊಂದು ಡೌಟು, ಇನ್ ಕೇಸ್ ಇವಾಗ ಇವರೆಲ್ಲರೂ ಅಂದರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿ ಅವ್ರವ್ರ ಮನೆಗಳಿಗೆ ಹೋಗಿರ್ತಾರೆ, ಮತ್ತೆ ಏನಾದರೂ ಟಚ್ ಬಂದು ಮತ್ತೆ ಈ ಥರ ಪ್ರಾಬ್ಲಮ್ ಆಗೋದು ನಿಮ್ಗೆ ಗೊತ್ತಾಗುತ್ತಾ? ಅವ್ರು ಹೇಳ್ತಾರೆ ನಿಮಗೆ? ಸಪೋಸ್ ಆ ಥರ ಆದರೆ ಅವ್ರು ರಿಟರ್ನ್ ಫೋನ್ ಕಾಲ್ ಬರುತ್ತೆ, ಈ ಥರ ಆಗಿದೆ ಮತ್ತೆ ಅವನು ಅದೇ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗುತ್ತೆ, ಆ ಹೆಂಡತಿಗೆ ಒಂದು ಭಯ ಇರುತ್ತೆ, ಅವಳದು ಇಷ್ಟೆಲ್ಲ ಆದಮೇಲೆ ನನ್ನ ಫ್ಯಾಮಿಲಿಗೆ ಗೊತ್ತಾಗ್ಬೋದು ಅಂತ ಒಂದು ಡೌಟ್ ಇರುತ್ತೆ. ಫ್ಯಾಮಿಲಿ ಗೊತ್ತಾಗ್ಬಿಟ್ರೆ ನಾಳೆ ನನ್ನ ಜೀವನ ಹಾಳಾಗುತ್ತೆ ಅಂತ ಇದಿರುತ್ತೆ. ಇದೇನಾಗುತ್ತೆ, ಬ್ರಾಹ್ಮಣ್ಸ್ ಫ್ಯಾಮಿಲಿ, ನನ್ನ ಮಗ ಬೇರೆ ಯಾರಿಗೂ ಅಲ್ಲಿ ಇದು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ಊರಲ್ಲಿ ಗೊತ್ತಾಗ್ಬಿಟ್ರೆ ನಾಳೆ ಇವ್ರದ್ದು ಮರ್ಯಾದೆ ಹೋಗುತ್ತೆ. ಇವೆಲ್ಲ ಏನಾಗುತ್ತೆ, ಕೆಲವೊಬ್ರು ಮರ್ಯಾದೆಗೆ ಅಂಜಿಬಿಟ್ಟು ಅದೇನು ಮಾಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ಇದು ಕಂಟಿನ್ಯೂಟಿ ಮಾಡ್ಲಿಕ್ಕೆ ಹೋಗಲ್ಲ.